when this maltose undergoes hydrolysis, it gives 2 molecules of glucose. 2 molecule glucose unit na kodutte. Okay, that is called as maltose. Maltose ಅಂದ್ರೆ ಏನು, 2 molecule of glucose molecules ಇರುತ್ತೆ. ಅದು ಕೂಡ ಎರಡು ಕೂಡ ಆಲ್ಫಾ ಫಾರ್ಮ್ ಅಲ್ಲೇ ಇರುತ್ತೆ, ಬೀಟಾ ಫಾರ್ಮ್ ಇರಲ್ಲ. ಓಕೆ, 2 molecules of glucose combines together to give a maltose. Maltose on hydrolysis, it gives 2 glucose molecules, that too in the alpha form. ಎರಡು ಕೂಡ ಆಲ್ಫಾ ಫಾರ್ಮ್ ಅಲ್ಲೇ ಇರುತ್ತೆ ಆಯ್ತಾ. ಆ ಎರಡೂ ಕೂಡ ಗ್ಲೈಕೋಸಿಡಿಕ್ ಲಿಂಕೇಜ್ ಅಲ್ಲಿ ಬಾಂಡ್ ಆಗಿರುತ್ತೆ. ಎರಡು ಆಲ್ಫಾ ಮಾಲಿಕ್ಯೂಲ್ಸ್ ದೇ ಆರ್ ಬಾಂಡೆಡ್ ಟುಗೆದರ್ ಬೈ ಅ ಗ್ಲೈಕೋಸಿಡಿಕ್ ಬಾಂಡ್. ಈಗ ಫಸ್ಟ್ ಗ್ಲೂಕೋಸ್ ಮಾಲಿಕ್ಯೂಲ್ ಬರ್ಕೊಳ್ತೀನಿ, ಅವರ್ ಸ್ಟ್ರಕ್ಚರ್ ಗ್ಲೂಕೋಸ್. ಐ ಆಮ್ ಗೋಯಿಂಗ್ ಟು ರೈಟ್ ದ ಅವರ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ದಟ್ ಇಸ್ H OH H OH OH H H OH CH2OH H. ಇದು ಆಲ್ಫಾ ಫಾರ್ಮ್, ಒಂದು ಆಲ್ಫಾ ಫಾರ್ಮ್ ಆಫ್ ಡಿ ಗ್ಲೂಕೋಸ್ ಆಯ್ತು. ಇನ್ನೊಂದು ಆಲ್ಫಾ ಫಾರ್ಮ್ ಬರ್ಕೊಳ್ಳೋಣ ಆಫ್ ಡಿ ಗ್ಲೂಕೋಸ್. ಐ ಆಮ್ ಗೋಯಿಂಗ್ ಟು ರೈಟ್ ಅನದರ್ ಒನ್ ಡಿ ಗ್ಲೂಕೋಸ್. ಬೋತ್ ಆರ್ ಇನ್ ಆಲ್ಫಾ ಫಾರ್ಮ್. ಎರಡೂ ಕೂಡ ಆಲ್ಫಾ ಫಾರ್ಮ್ ಅಲ್ಲಿ ಇದೆ. ಬೀಟಾ ಆದ್ರೆ OH ಇಲ್ಲಿ ಬಂದ್ಬಿಡುತ್ತೆ, H ಇಲ್ಲಿ ಬರುತ್ತೆ. ಸೊ ಈಗ ಎರಡು ಕೂಡ ಯಾವ ಫಾರ್ಮ್ ಅಲ್ಲಿ ಇದೆ, ಆಲ್ಫಾ ಫಾರ್ಮ್ ಅಲ್ಲೇ ಇದೆ. ಎರಡು ಮಾಲಿಕ್ಯೂಲ್ಸ್ ಕೂಡ ಆಲ್ಫಾ ಫಾರ್ಮ್ ಅಲ್ಲಿ ಇರುವಂತ ಗ್ಲೂಕೋಸ್ ನಾನು ರೆಪ್ರೆಸೆಂಟೇಷನ್ ತಗೊಳ್ತಾ ಇದ್ದೀನಿ. OH H H OH CH2 OH H. both are in alpha form, alpha D glucose. ಈ ಎರಡೂ ಕೂಡ ಬಾಂಡ್ ಆಗಿದೆ ಬಿಟ್ವೀನ್ ಕಾರ್ಬನ್ 1 ಅಂಡ್ ಕಾರ್ಬನ್ 4. ಇದು ಕಾರ್ಬನ್ 1 C1 ಕಾರ್ಬನ್ 1 2 3 4 ಕಾರ್ಬನ್ 4 ಮತ್ತೆ ಕಾರ್ಬನ್ 1 ನಡುವೆ ಬಾಂಡ್ ಆಗುತ್ತೆ. that is there is a removal of water molecule. ಒಂದು water molecule eliminate ಆಗುತ್ತೆ, H2O ಹೋಗುತ್ತೆ, ಆಕ್ಸಿಜನ್ ಮಾತ್ರ ಉಳಿಯುತ್ತೆ. that is the bond that is present between these. ಸೊ ಈಗ ಏನಾಗುತ್ತೆ, ಗ್ಲೈಕೋಸಿಡಿಕ್ ಬಾಂಡ್ ಯಾವ್ಯಾವ ನಡುವೆ ಇದೆ, ಗ್ಲೈಕೋಸಿಡಿಕ್ ಬಾಂಡ್ ಇಸ್ ಬಿಟ್ವೀನ್ ವಾಟ್, C1 ಕಾರ್ಬನ್ 1 ಅಂಡ್ ಕಾರ್ಬನ್ 4 ನಡುವೆ ಗ್ಲೈಕೋಸಿಡಿಕ್ ಬಾಂಡ್ ಇದೆ. ಅಲ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. when there is elimination of water molecule, so ಕಾರ್ಬನ್ 1 ಮತ್ತೆ ಕಾರ್ಬನ್ 4 ನಡುವೆ ಒಂದು ಬಾಂಡ್ ಆಗುತ್ತೆ. that we call it as a maltase. ಅದನ್ನ ನಾನು ಮಾಲ್ಟೇಸ್ ಅಂತ ಹೇಳ್ತೀನಿ. ಮಿಕ್ಕಿದಷ್ಟನ್ನ ನೀವು ಬರ್ಕೊಳ್ಳಿ ಆಯ್ತಾ, ನಾನು ಇಲ್ಲಿ ತೋರಿಸ್ತೀನಿ ಅಷ್ಟೇನೆ ಬಾಂಡ್ ಆಗಿರೋದನ್ನ. ಸೊ ರಿಮೈನಿಂಗ್ ಆಸ್ ಇಟ್ ಇಸ್ ಮಿಕ್ಕಿದ ಮಾಲಿಕ್ಯೂಲ್ಸ್ ನ ನೀವು ರೆಪ್ರೆಸೆಂಟೇಷನ್ಸ್ ತೋರಿಸ್ಕೊಳ್ಳಿ. ಇಲ್ಲಿ H OH, then comes H OH OH H H, here is H, then here CH2 OH H. ಮಿಕ್ಕಿದಷ್ಟು ಅದೇ ರೀತಿ ರೆಪ್ರೆಸೆಂಟೇಷನ್ಸ್ ತೋರಿಸಿ. H OH, then OH H H OH CH2OH H. ಸೊ ಇದನ್ನ ನಾನು ಏನಂತ ಹೇಳ್ತೀನಿ, ಮಾಲ್ಟೋಸ್ ಅಂತ ಹೇಳ್ತೀನಿ. ದಿಸ್ ಇಸ್ ನಥಿಂಗ್ ಬಟ್ ಮಾಲ್ಟೋಸ್. ವಿ ಕಾಲ್ ದಿಸ್ as a maltose. ಮಾಲ್ಟೋಸ್ ಅಲ್ಲಿ ಗ್ಲೈಕೋಸಿಡಿಕ್ ಲಿಂಕೇಜ್ ಆಗುತ್ತೆ ಬಿಟ್ವೀನ್ ಕಾರ್ಬನ್ 1 ಅಂಡ್ ಕಾರ್ಬನ್ 4. ದಟ್ ಇಸ್ ಎರಡು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ತಗೊಳ್ತಾ ಇದ್ದೀನಿ, ಅದು ಆಲ್ಫಾ ಫಾರ್ಮ್ ಅಲ್ಲೇ. ಎರಡು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆಲ್ಫಾ ಫಾರ್ಮ್ ಅಲ್ಲಿ ಇರಬೇಕು. ಅಲ್ಲಿ ಗ್ಲೈಕೋಸಿಡಿಕ್ ಬಾಂಡ್ ಲಿಂಕೇಜ್ C1 ಮತ್ತೆ C4 ಆಟಮ್ ನಡುವೆನೆ ಗ್ಲೈಕೋಸಿಡಿಕ್ ಲಿಂಕೇಜ್ ಆಗಬೇಕು. ಆಗ ನಂಗೆ ಸಿಗುವಂತ ಪ್ರಾಡಕ್ಟ್ ಯಾವುದು, ಮಾಲ್ಟೋಸ್. when there is a removal of water takes place, you will get a maltose as a byproduct. maltose ಸಿಗುತ್ತೆ. ನೆಕ್ಸ್ಟ್ ಈಗ ಲ್ಯಾಕ್ಟೋಸ್ ಹೋಗೋಣ. ಲ್ಯಾಕ್ಟೋಸ್, ಈ ಲ್ಯಾಕ್ಟೋಸ್ ಅಂದ್ರೆ ಏನು, ಫಸ್ಟ್ ಇಟ್ ಇಸ್ ಪ್ರೆಸೆಂಟ್ ಇನ್ ಕೌ ಮಿಲ್ಕ್. ಓಕೆ, ಲ್ಯಾಕ್ಟೋಸ್ ನಮ್ಗೆ ಗೊತ್ತಿದೆ, ಕೌ ಮಿಲ್ಕ್ ಅಲ್ಲಿ ಸಿಗುವಂತದ್ದೇ ಲ್ಯಾಕ್ಟೋಸ್. ಜೊತೆಗೆ ಹ್ಯೂಮನ್ ಮಿಲ್ಕ್ ಅಲ್ಲೂ ಕೂಡ ಇದಿದೆ ಲ್ಯಾಕ್ಟೋಸ್. ಇನ್ ಕೇಸ್ ಆಫ್ ಕೌ ಮಿಲ್ಕ್ ಪರ್ಸೆಂಟೇಜ್ ಎಷ್ಟಿದೆ ಅಂದ್ರೆ, ಕೌ ಮಿಲ್ಕ್ ಅಲ್ಲಿ 4 to 6% ಇರುತ್ತೆ ಲ್ಯಾಕ್ಟೋಸ್ ಕಾಂಪೊನೆಂಟ್. ಹ್ಯೂಮನ್ ಮಿಲ್ಕ್ ಅಲ್ಲಿ it is about 5 to 8% in human milk. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಏನು, ಲ್ಯಾಕ್ಟೋಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C12 H22 O11. it is the molecular formula of lactose molecular formula. ಈಗ lactose undergoes hydrolysis to give ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್, ಎರಡು ಕಾಂಪೊನೆಂಟ್ ಸಿಗುತ್ತೆ. ಈಗ ಫಾರ್ಮುಲಾ ಏನು, ಲ್ಯಾಕ್ಟೋಸ್ C12 H22 O11. ಇದು ಹೈಡ್ರಾಲಿಸಿಸ್ ಆಗುತ್ತೆ. ಇಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್. ದಿಸ್ ಲ್ಯಾಕ್ಟೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಟು ಗಿವ್ ವಾಟ್, 2 ಬೈ ಪ್ರಾಡಕ್ಟ್, ದಟ್ ಇಸ್ ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಬೈ ಪ್ರಾಡಕ್ಟ್ ಆಗಿ ನನಗೆ ಸಿಗುತ್ತೆ, ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್.
both are having the same form, C6H12O6, C6H12O6. So this is the byproduct that I obtained when this lactose undergoes hydrolysis. You will get glucose as well as galactose. ಎರಡು byproducts ಆಗಿ ಸಿಗುತ್ತೆ. ಈಗ ಅವತ್ ಸ್ಟ್ರಕ್ಚರ್ ಬರೋಣ. ಅವತ್ ಸ್ಟ್ರಕ್ಚರ್ ಆಫ್ ಗ್ಯಾಲಕ್ಟೋಸ್ ಮತ್ತೆ ಗ್ಲೂಕೋಸ್ ನ ಯಾವ ರೀತಿ ರೆಪ್ರೆಸೆಂಟೇಷನ್ಸ್ ನ ತೋರಿಸ್ತೀವಿ ಅನ್ನೋದನ್ನ ಬರ್ಕೊಂಡು ಹೋಗೋಣ ಈಗ. ಸೊ ಈಗ ನಾನೀಗ ಫಸ್ಟ್ ಈಗ ಗ್ಲೂಕೋಸ್ ಮಾಲಿಕ್ಯೂಲ್ ಬರ್ಕೊಳ್ತೀನಿ. That is nothing but glucose. Galactose means nothing but glucose. Okay, we are going to write the glucose OH, H, H, OH. It is in beta form. Okay, beta form ಅಲ್ಲಿ ಇದೆ ನೋಡಿ. OH ಇಲ್ಲಿದೆ, H ಇಲ್ಲಿದೆ. OH, H, OH, H, CH2, OH, H. ಎರಡೂ ಕೂಡ ಬೀಟಾ ಫಾರ್ಮ್ ಅಲ್ಲಿ ರೆಪ್ರೆಸೆಂಟೇಷನ್ ತಗೊಳ್ಳಿ. ಪ್ಲಸ್ ಇನ್ನೊಂದು ಮಾಲಿಕ್ಯೂಲ್ ಯಾವುದು, ಸೇಮ್ ಥಿಂಗ್, ದಟ್ ಇಸ್ ಇದನ್ನೇ ಸೇಮ್ ಬರೀರಿ. ಇನ್ನೊಂದು ಮಾಲಿಕ್ಯೂಲ್ ಗ್ಯಾಲಕ್ಟೋಸ್ OH ಬೀಟಾ ಫಾರ್ಮ್ ಅಲ್ಲಿ. ಎರಡು ಆಲ್ಫಾ ಫಾರ್ಮ್ ಅಲ್ಲಿ ಬರ್ದಾಗ ನಿಮಗೆ ಏನ್ ಸಿಗುತ್ತೆ, ಮಾಲ್ಟೋಸ್ ಸಿಗುತ್ತೆ. ಎರಡು ಬೀಟಾ ಫಾರ್ಮ್ ಅಲ್ಲಿ ಬರ್ದಾಗ ಏನ್ ಸಿಗುತ್ತೆ ನಿಮ್ಗೆ, ಲ್ಯಾಕ್ಟೋಸ್ ಸಿಗುತ್ತೆ. ಅಷ್ಟೇ ಡಿಫ್ರೆನ್ಸ್, ಅದ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಅಷ್ಟೇ. H, OH, OH, H, H, OH, then CH2OH, H. ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಗ್ಲೈಕೋಸಿಡಿಕ್ ಲಿಂಕೇಜ್ ಯಾವ್ದ್ರ ನಡುವೆ ಇರುತ್ತೆ ಅಂದ್ರೆ, ಗ್ಲೈಕೋಸಿಡಿಕ್ ಲಿಂಕೇಜ್ ಬಾಂಡ್ ಇಸ್ ಬಿಟ್ವೀನ್ ಕಾರ್ಬನ್ 1 ಅಂಡ್ ಕಾರ್ಬನ್ 4. ಕಾರ್ಬನ್ 1 ಇದು, ಕಾರ್ಬನ್ 4 ಇದು ಅಲ್ವಾ. ಇಲ್ಲಿ OH ಇಲ್ಲಿದೆ, ಇಲ್ಲಿ OH ಇದೆ. ಸೊ ಈಗ ಏನಾಗುತ್ತೆ, ಒಂದು ಹೆಚ್ಚು ಒಂದು OH, ಇಲ್ಲಿ OH ಹೋದ್ರೆ ಇಲ್ಲಿ H ಹೋಗುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗ್ಬೇಕು. ಬಾಂಡ್ ಯಾವ ತರ ಬರುತ್ತೆ, ಎನ್ ಶೇಪ್ ಅಲ್ಲಿ ಬರುತ್ತೆ ಅಷ್ಟೇ. ಸೊ ರಿಮೂವಲ್ ಆಫ್ ವಾಟರ್ ಆಗುತ್ತೆ, -H2O. ಹೈಡ್ರಾಲಿಸಿಸ್ ಆದಾಗ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆದ್ರೆ ಮಿಕ್ಕಿದಷ್ಟನ್ನ ನೀವು ರೆಪ್ರೆಸೆಂಟೇಷನ್ ತೋರಿಸ್ಬೇಕಾದ್ರೆ ಬಾಂಡ್ ರೆಪ್ರೆಸೆಂಟೇಷನ್ ಯಾವ ತರ ತೋರಿಸ್ತೀರಾ. ಸೊ H ಇಲ್ಲಿದೆ, O ಇಲ್ಲಿ ಬರುತ್ತೆ. ನೆಕ್ಸ್ಟ್ ಈ ರೀತಿ ರೆಪ್ರೆಸೆಂಟೇಷನ್ ತೋರಿಸ್ತೀವಿ. ಓಕೆ, ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇಟ್ ಲೈಕ್ ದಿಸ್. ಸೊ ಈ ರೀತಿ ನಿಮ್ಗೆ ಬಾಂಡ್ ರೆಪ್ರೆಸೆಂಟೇಷನ್ ಬರುತ್ತೆ. ಇದಕ್ಕೆ ನಾನು ಏನಂತ ಹೇಳ್ತೀನಿ, ಇದನ್ನ ಲ್ಯಾಕ್ಟೋಸ್ ಅಂತ ಹೇಳ್ತೀನಿ. ಐ ಕಾಲ್ ದಿಸ್ ಆಸ್ ಅ ಲ್ಯಾಕ್ಟೋಸ್. ಮಿಕ್ಕಿದಷ್ಟು ಮಾಲಿಕ್ಯೂಲ್ಸ್ ನ ಬರೀರಿ ವಿತ್ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಈ ತರ ಬಾಂಡ್ ಲಿಂಕೇಜ್ ಬರ್ಬೇಕು, ಇದನ್ನ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಬಾಂಡ್ ಲಿಂಕೇಜ್ ಇನ್ ಕೇಸ್ ಇಫ್ ಇಟ್ ಇಸ್ ಲೈಕ್ ದಿಸ್, ಈ ತರ ಲಿಂಕೇಜ್ ಇದ್ರೆ ಆಲ್ಫಾ ಫಾರ್ಮ್ ಇದ್ದಾಗ ಈ ತರ ಲಿಂಕೇಜ್ ಬರುತ್ತೆ, ಇದನ್ನ ಮಾಲ್ಟೋಸ್ ಅಂತ ಹೇಳ್ತೀವಿ. ಬೀಟಾ ಫಾರ್ಮ್ ಅಲ್ಲಿ ನಾನು ಗ್ಲೂಕೋಸ್ ನ ತಗೊಳ್ತೀನಿ ಅಂದ್ರೆ ಲ್ಯಾಕ್ಟೋಸ್ ಬಾಂಡ್ ಲಿಂಕೇಜ್ ಈ ಫಾರ್ಮ್ ಅಲ್ಲಿ ಬರುತ್ತೆ. ದಿಸ್ ಇಸ್ ದ ಅವರ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಸೊ ದಿಸ್ ಇಸ್ ಅಬೌಟ್ ದ ಡೈಸ್ಯಾಕರೈಡ್ಸ್, ದಟ್ ಇಸ್ ಲ್ಯಾಕ್ಟೋಸ್ ಅಂಡ್ ಮಾಲ್ಟೋಸ್. ಲ್ಯಾಕ್ಟೋಸ್ ಮತ್ತೆ ಮಾಲ್ಟೋಸ್ ಆಯ್ತು. ಸೊ ಇದಿಷ್ಟು ಆಯ್ತಲ್ವಾ. ನೆಕ್ಸ್ಟ್ ಪಾಲಿಸ್ಯಾಕರೈಡ್ಸ್ ನೆಕ್ಸ್ಟ್ ಕ್ಲಾಸ್ ಮಾಡೋಣ. ಈಗ ಇಷ್ಟು ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. This polysaccharide, in that first you are going to study about starch. This starch, it is a polysaccharide, you all know that. It is present inside the plant. Okay, it is present inside the plant. Inside plant as a storage material. Okay, it is present as a storage material inside the plant. Okay. That is nothing but starch. Starch is stored inside the plant as a storage material. And this starch, these gets energy from glucose. Okay, these cells, that is cells, gets the energy from glucose. You get that energy from where? From the glucose. And plants store excess of glucose as starch. Plants, they store excess of glucose as what? Starch, in the form of starch. It is stored in the form of starch. Excess of cells gets energy from glucose. Plants, they store this glucose in the form of excess of glucose as starch. Then this starch, it is a mixture of two polysaccharide units
two polysaccharides of alpha glucose units, that is amylose and amylopectin. Starch, it is a mixture of, it consists of two polysaccharides of what? Of alpha glucose. Two polysaccharides of alpha glucose. They are called as what? Amylose and amylopectin. Amylose and amylopectin. Amylose and amylopectin. Pectin, okay? Both. This is amylose and amylopectin. In this form, it is stored. Both are stored in, these two polysaccharides are in this alpha form, that is amylose and amylopectin. Coming for this starch, it is insoluble in water. Starch is insoluble in water. It is insoluble in water. Starch is insoluble in water, so it doesn't affect any cells in the plant. Okay. Therefore, it can stop the entry of the water inside the cells. Since it is insoluble in water, it restricts the entry of water inside cells. It restricts the entry of water inside the cells by osmosis method. Since it is insoluble in water, so it restricts the entry of water inside the cells by osmosis, and it is an excellent storage. It acts like an excellent storage material in plants. It acts like an excellent storage material in plants. This is about starch. Okay. If they ask anything about the starch, means first you should know what is starch. What does it consist of? Starch means what? What does it consist of? And how it is? Starch means it is stored inside the plants. It is a storage material that is present inside the plant. We call that as a starch, and we get this energy for the cell from what? Glucose. The glucose is stored in plants in the excess form as what? Starch. This starch is in two forms, polysaccharide forms of alpha glucose, that is amylose and amylopectin. Okay, amylose and amylopectin. It is insoluble in water. Therefore, what happens? It restricts the entry of water inside the cell by osmosis. Therefore, it acts like a storage material in the plant. This is about the starch. Now, coming for the structure of this starch, you'll know that it is a combination of two components, that is amylose and amylopectin. First, we'll study about the structure of amylose, and then we'll know about the structure of amylopectin, and we'll know the percentage of starch in amylose and amylopectin. First, we'll come for the amylose. This amylose, as I said, it is in alpha D glucose form. amylose ಇರಬಹುದು, amylopectin ಇರಬಹುದು, ಎರಡೂ ಕೂಡ ಆಲ್ಫಾ ಡಿ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಇರುತ್ತೆ. ಅಮೈಲೋಸ್ ಬಂದಾಗ ಆಲ್ಫಾ ಡಿ ಗ್ಲೂಕೋಸ್ ಅಲ್ಲಿ ಆಲ್ಫಾ 1 ಮತ್ತೆ 4 ಪೊಸಿಷನ್ ಇರುತ್ತಲ್ಲ, ಕಾರ್ಬನ್ 1 ಮತ್ತೆ 4 ಪೊಸಿಷನ್ ಆಫ್ ದಿ ಕಾರ್ಬನ್ ಲಿಂಕೇಜ್ ಆಗಿರುತ್ತೆ. 1 ಮತ್ತೆ 4th ಕಾರ್ಬನ್ ಲಿಂಕೇಜ್ ಇರುತ್ತೆ. ಇದೆರಡೂ ಕೂಡ ಬಾಂಡ್ ಆಗಿರುತ್ತೆ. 1 ಮತ್ತೆ 4th ಕಾರ್ಬನ್ ಇರುತ್ತಲ್ಲ ಈ ಆಲ್ಫಾ ಡಿ ಗ್ಲೂಕೋಸ್ ಅಲ್ಲಿ, ಅದೆರಡೂ ಕೂಡ ಬಾಂಡ್ ಆಗಿರುತ್ತೆ ಥ್ರೂ ಗ್ಲೈಕೋಸಿಡಿಕ್ ಲಿಂಕೇಜ್. They are bonded together by glycosidic bonds. Illi amylose, it contains about 15 to 20% of starch content in it.
ಇದರಲ್ಲಿ 15ರಿಂದ 20% ಅಷ್ಟು ಸ್ಟಾರ್ಚ್ ಕಂಟೆಂಟ್ ಇರುತ್ತೆ. ಆಲ್ಫಾ ಡಿ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಅಮೈಲೋಸ್ ಇರುತ್ತೆ. ಈ ಆಲ್ಫಾ ಡಿ ಗ್ಲೂಕೋಸ್ ಕಾರ್ಬನ್ 1 ಮತ್ತೆ ಕಾರ್ಬನ್ 4 ಪೊಸಿಷನ್ ಎರಡೂ ಕೂಡ ಗ್ಲೈಕೋಸಿಡಿಕ್ ಲಿಂಕೇಜ್ ಅಲ್ಲಿ ಬಾಂಡ್ ಆಗಿರುತ್ತೆ. ಜೊತೆಗೆ ಸ್ಟಾರ್ಚ್ ಕಂಟೆಂಟ್ ಅಮೈಲೋಸ್ ಅಲ್ಲಿ 15 to 20% ಅಷ್ಟು ಸ್ಟಾರ್ಚ್ ಕಂಟೆಂಟ್ ಇರುತ್ತೆ. ಇದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ ಲೀನಿಯರ್ ಸ್ಟ್ರಕ್ಚರ್. ದ ಸ್ಟ್ರಕ್ಚರ್ ಇಸ್ ಲೀನಿಯರ್. ನನಗೆ ಸಿಗುತ್ತಲ್ಲ ಅಲ್ಲಿ ಅಮೈಲೋಸ್ ಸ್ಟ್ರಕ್ಚರ್, ಅದು ಲೀನಿಯರ್ ಫಾರ್ಮ್ ಅಲ್ಲಿ ಇರುತ್ತೆ. ಜೊತೆಗೆ ಇದು ವಾಟರ್ ಸಾಲ್ಯುಬಲ್. ಇಟ್ ಇಸ್ ವಾಟರ್ ಸಾಲ್ಯುಬಲ್. This is about amylose. Coming for the structure of amylose. Structure ಬರೋಣ. ಅಮೈಲೋಸ್ ಸ್ಟ್ರಕ್ಚರ್ ಅಂದ ತಕ್ಷಣ ನಾನು ಹೇಳಿದ್ದು ಆಲ್ಫಾ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಪೈರೋನೋಸ್ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ. ಫಸ್ಟ್ ನಾನು ಸ್ಟ್ರಕ್ಚರ್ ರೆಪ್ರೆಸೆಂಟ್ ಮಾಡ್ತೀನಿ. ಅವರ್ ಸ್ಟ್ರಕ್ಚರ್ ಅಲ್ಲಿ ಬರ್ಕೊಳ್ತೀನಿ. ಐ ರೈಟ್ ದಿಸ್ ಆಲ್ಫಾ ಗ್ಲೂಕೋಸ್ ಇನ್ our structure. Here comes H, OH. This is the first carbon, second carbon, third carbon, fourth carbon, fifth carbon. Alva? H2OH, then comes H, OH, then comes OH, H, then H, OH, CH2, OH, H. ಇದು ಒಂದು ಆಲ್ಫಾ ಗ್ಲೂಕೋಸ್ ಆಯ್ತು. ಇನ್ನೊಂದು ಆಲ್ಫಾ ಗ್ಲೂಕೋಸ್ ಬರ್ಕೊಳ್ತೀನಿ. ಐ ಆಮ್ ಗೋಯಿಂಗ್ ಟು ರೈಟ್ ಅನದರ್ ಒನ್ ಆಲ್ಫಾ ಗ್ಲೂಕೋಸ್, ಆಲ್ಫಾ ಡಿ ಗ್ಲೂಕೋಸ್, H, OH, H, OH, OH, H, H, OH, CH2OH, H. ಸೊ ಇದೆರಡೂ ಕೂಡ ಯಾವ ಲಿಂಕೇಜ್ ಇದೆ ಅಂತ ಹೇಳಿದೆ? ಅಮೈಲೋಸ್ ಅಲ್ಲಿ ಕಾರ್ಬನ್ 1 ಮತ್ತೆ ಕಾರ್ಬನ್ 4 ಲಿಂಕೇಜ್ ಇದೆ. ಸೊ ಇಲ್ಲಿ 1, 2, 3, 4. ಇದು ಕಾರ್ಬನ್ 1, ಇದು ಕಾರ್ಬನ್ 4. ಈ ಎರಡರ ನಡುವೆ ಲಿಂಕೇಜ್ ಇದೆ ಅಂತ ಹೇಳಿದೆ. ಇದು ಫಾರ್ಮ್ಸ್ ಗ್ಲೈಕೋಸಿಡಿಕ್ ಲಿಂಕೇಜ್ ಬಿಟ್ವೀನ್ ಕಾರ್ಬನ್ 1 ಅಂಡ್ ಕಾರ್ಬನ್ 4. ದರ್ ಇಸ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. OH ರಿಮೂವ್ ಆಗುತ್ತೆ, H ರಿಮೂವ್ ಆಗುತ್ತೆ. So water molecule eliminate ಆಗುತ್ತೆ. There is elimination of water molecules and it forms a bond. That linkage between 1 and 4 linkage, alpha 1 and 4 linkage ಸಿಗುತ್ತಲ್ಲ, ಅದು amylose structures ನಿಮಗೆ ಸಿಗುತ್ತೆ. In N form, N number of amylose structure. So same structure ನಾನು ಬರ್ಕೊಳ್ತೀನಿ with linkages 1 and 4th position of the carbon. ಕಾರ್ಬನ್ 1 ಮತ್ತೆ ಕಾರ್ಬನ್ 4 ಪೊಸಿಷನ್ ಅಲ್ಲಿ ಲಿಂಕೇಜ್ ಆಗಿದೆ. ಸೊ ಈಗ ನೋಡಿ ಇಲ್ಲಿ ನಾನು ಏನ್ ಮಾಡ್ತೀನಿ, ಕಾರ್ಬನ್ 1 ಮತ್ತೆ ಕಾರ್ಬನ್ 4 ನಡುವೆ ಲಿಂಕೇಜ್ ನ ತಗೊಳ್ತೀನಿ. ಸೊ ಮಿಕ್ಕಿದಷ್ಟು ಕೂಡ ನಾನು ಏನ್ ಬರ್ಕೊಳ್ತೀನಿ, ಆಸ್ ಇಟ್ ಇಸ್ ಬರೀತೀನಿ. ಇಲ್ಲಿ H ಇದೆ ನೋಡಿ, ಇಲ್ಲಿ H ಇದೆ, H ಬರ್ಕೊಂಡೆ. ಮಿಕ್ಕಿದಷ್ಟು ಮಾಲಿಕ್ಯೂಲ್ಸ್ ನ ಇಲ್ಲಿ ನೆಕ್ಸ್ಟ್ H, OH, OH, H, H, OH, CH2OH, H. Here comes H, OH, H, OH, OH, H, CH2, OH, H. So this is of N molecules, N number of molecules. We'll obtain it is N number. N number na bracket bardu outside N number anta baribeku. This is the amylose structure. Okay, this is the amylose structure. What you all are going to do, there is a linkage in alpha carbon 1 and carbon 4. That is glycosidic linkage is present between glycosidic bond is present between alpha carbon 1 and carbon 4. That structure is called as for amylose structure. Next, coming for the amylopectin structure. Amylopectin. In this amylopectin structure, first there is a linkage between carbon 1 and carbon 4.
there is a glycosidic bond between carbon 1 and carbon 4. Again, there is a linkage between carbon 1 and carbon 6 also. Both the type of linkages is present in this amylopectin. First, there is linkage between carbon 1 and carbon 4. There is a glycosidic bond. Again, there is a glycosidic linkage between carbon 1 and carbon 6. Both the linkages are through glycosidic bond. They are bonded together by glycosidic bond. This type of linkages is present in amylopectin structure. You see this glycosidic linkage in amylopectin structure, and it contains about 80 to 85% of starch in it. The content of starch is about 80 to 85% is present. Starch is about 80 to 85%. Then the structure is branched. It has a branched structure. Structure is branched. It is made up of 2000 to 3000 glucose molecules. It is made up of 2000 to 3000 glucose molecules. That is, amylopectin is made up of 2000 to 3000 glucose molecules. That is alpha D glucose molecules. Here, this amylose, it is made up of 200 to 1000 glucose molecules. That is alpha D glucose molecules. That is amylose. In amylopectin, it is made up of 2000 to 3000 glucose molecules. It is made up of 2000 to 3000 glucose molecules. Coming to the structure of this amylopectin. First, as it is 1 and 4th linkage, I'll show that. First, you write the alpha D glucose. Represent the alpha D glucose form. H, OH, H, OH, OH, H, H, OH, CH2OH, H. One alpha D glucose I have represented. I'll write another one alpha D glucose now. H, OH, H, OH, OH, H, H, OH, CH2OH, H. As I said, there is a linkage between carbon 1 and carbon 4 linkage is there. That is glycosidic linkage between carbon 1 and carbon 4. There is a remole of water minus H2O. I'll get this structure first. First, I'll represent the structure of amylose. 1 and 4 linkage I'll show first. First is 1 and 4 linkage. I'll take this 1 and 4 linkage here. H, OH, OH, H, H, OH, CH2OH, H. 1 and 4 linkage you all have seen now here. This is alpha 1 and 4 linkage. Glycosidic linkage is there. Then what happens? Again, this alpha 1 and 4 linkage, it combines with another one, alpha D glucose. It is made up of 2000 to 3000 alpha D glucose molecules. N number of molecules. Okay. So again, it combines with another molecule to give a branch structure. Innondu alpha D glucose jote combine agutte. So I'll write the structure here. So illondu alpha D ಇಲ್ಲಿ amylose structure ಬರ್ಕೊಳ್ತೀನಿ. Amylose ಗೆ ಇನ್ನೊಂದು alpha D glucose attach ಆಗಿರುತ್ತೆ. So ಇಲ್ಲಿ ನೋಡಿ CH2OH H ಇದೆ. So ಇನ್ನೊಂದು alpha D glucose ಯಾವ ಪೊಸಿಷನ್ ಅಟ್ಯಾಚ್ ಮಾಡುತ್ತೆ ಅಂದ್ರೆ ಕಾರ್ಬನ್ 1 ಮತ್ತೆ ಕಾರ್ಬನ್ 6 ಕಾರ್ಬನ್ 1 ಅಂಡ್ ಕಾರ್ಬನ್ 6 ಪೊಸಿಷನ್ ಬರುತ್ತಲ್ಲ ಅದನ್ನ ಅದು ಅಟ್ಯಾಚ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ಓಕೆ. I'll represent here. 1 minute.
will take the carbon 1 position for this side. That is, here comes H, OH, then comes H, OH, OH, H, H, OH, CH2OH, H. Here as it is, ಇಲ್ಲಿ CH2OH ಇರುತ್ತೆ, H ಇರುತ್ತೆ, ಇಲ್ಲಿ H2OH, OH, H, H, OH, H, H. Here comes OH, H, H, OH, H. ಸೊ ಈಗ ಫಸ್ಟ್ ಇಲ್ಲಿ ಆಲ್ಫಾ 1 and 4 ಪೊಸಿಷನಲ್ ಲಿಂಕೇಜ್ ಇದೆ ಇದರಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇದು ಯಾವ ಪೊಸಿಷನ್ 1 2 3 4 5 5 6 ಸಿಕ್ಸ್ತ್ ಪೊಸಿಷನ್ ಅಲ್ವಾ. ಸೊ ಈಗ ಫಸ್ಟ್ 1/6 ಲಿಂಕೇಜ್ ಆಗುತ್ತೆ. 1 and 6 ಲಿಂಕೇಜಸ್ ಇಸ್ ದಟ್ ಇಸ್ ಈ ಹೆಚ್ ಇದೆ ಅಲ್ವಾ, ಈ ಹೆಚ್ ಓ ಎಚ್, ಈ ಹೆಚ್ ಮತ್ತೆ ಓ ಎಚ್ ರಿಮೂವ್ ಆಗುತ್ತೆ. ದೇರ್ ಇಸ್ ಲಿಂಕೇಜ್ ಹಿಯರ್. You will obtain 1,6 glycosidic linkage. 1 and 6 glycosidic linkage ಇರುವಂತದ್ದು ಬರುತ್ತೆ. ರಿಮೂವಲ್ ಆಫ್ ವಾಟರ್ ಆದಾಗ you will get 1,6 glycosidic linkage. ಸೊ ಇದು ಯಾವ ರೀತಿ ಇರುತ್ತೆ ಸ್ಟ್ರಕ್ಚರ್ ಅಂದ್ರೆ ಬ್ರಾಂಚ್ಡ್, ಲೀನಿಯರ್ ಇರಲ್ಲ, ಬ್ರಾಂಚ್ಡ್ ಇರುತ್ತೆ. ದ ಸ್ಟ್ರಕ್ಚರ್ ವಿಲ್ ಬಿ ಬ್ರಾಂಚ್ಡ್ ಇನ್ ದ ಫಾರ್ಮ್ ಆಫ್ ಬ್ರಾಂಚ್ ಸ್ಟ್ರಕ್ಚರ್ ಸಿಗುತ್ತೆ ನಿಮಗೆ. ದಟ್ ಇಸ್ you will get the branch structure here. ಇಲ್ಲಿ CH2 ಉಳ್ಕೊಳ್ಳುತ್ತೆ, OH ಅಲ್ಲಿ OH ಹೊರಟೋಗುತ್ತೆ, ಬರೀ CH2 ಉಳಿಯುತ್ತೆ. ಮತ್ತೆ ಇನ್ನೊಂದು O ಇದೆ, ಆ O ಇಲ್ಲಿಗೆ ಬಾಂಡ್ ಆಗುತ್ತೆ, ಇದ್ರ ನಡುವೆ O ಬಾಂಡ್ ಸಿಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಗೆ H ಉಳಿಯುತ್ತೆ. ದೆನ್ ಕಮ್ಸ್ ಮತ್ತೆ ಇದು ಇನ್ನೊಂದು ಆಲ್ಫಾ ಡಿ ಗ್ಲೂಕೋಸ್ ಮಾಲಿಕ್ಯೂಲ್ ನ ರೆಪ್ರೆಸೆಂಟೇಷನ್ ತೋರಿಸ್ತೀನಿ ನಾನು. ಇಲ್ಲಿ ಆಲ್ಫಾ ಡಿ ಗ್ಲೂಕೋಸ್ ರೆಪ್ರೆಸೆಂಟೇಷನ್ ಬರುತ್ತೆ. ಇಲ್ಲಿಗೆ ಓ ಇಲ್ಲಿ ಬಾಂಡ್ ಆಗಿರುತ್ತೆ, ಇಲ್ಲಿ ಆಲ್ಫಾ ಡಿ ಗ್ಲೂಕೋಸ್ ರೆಪ್ರೆಸೆಂಟೇಷನ್ ತೋರಿಸ್ತೀನಿ. ಇಲ್ಲಿ CH2OH, H, here comes H, OH, here comes OH, H, H, OH. ಸೊ ಇನ್ ಮಿಕ್ಕಿದೆಲ್ಲದಕ್ಕೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಮಾಲಿಕ್ಯೂಲ್ಸ್ ನ. ದಟ್ ಇಸ್ CH2, ಇಲ್ಲಿಗೆ CH2OH, H. ಇನ್ ಮಿಕ್ಕಿದಷ್ಟು ಕೂಡ ಬರುವಂತ ಸ್ಟ್ರಕ್ಚರ್ ನ ಇಲ್ಲಿ ಯಾವ ರೀತಿ ಬಾಂಡ್ ಆಗಿದೆ ಅಂದ್ರೆ ಇಲ್ಲಿ ಲಿಂಕೇಜ್ ಆಗಿರೋದು 1,6 ಲಿಂಕೇಜ್. ದಟ್ ಇಸ್ ಗ್ಲೈಕೋಸಿಡಿಕ್ ಲಿಂಕೇಜ್ ಇಸ್ ದೇರ್. ದಟ್ ಇಸ್ 1,6 ಲಿಂಕೇಜ್ ಆಗುತ್ತೆ ಇಲ್ಲಿ ಈ ಮಾಲಿಕ್ಯೂಲ್. ಸೊ ಸ್ಟ್ರಕ್ಚರ್ ನೋಡಿದಾಗ ಇದು ಬ್ರಾಂಚ್ ಟೈಪ್ ಅಲ್ಲಿ ಇದೆ. ದ ಸ್ಟ್ರಕ್ಚರ್ ಇಸ್ ಇನ್ ದ ಫಾರ್ಮ್ ಆಫ್ ಬ್ರಾಂಚ್. ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ವಾಟ್ ಅಮೈಲೋಪೆಕ್ಟಿನ್ ಸ್ಟ್ರಕ್ಚರ್. ಅಮೈಲೋಪೆಕ್ಟಿನ್ ಅಂದ ತಕ್ಷಣ ಬ್ರಾಂಚ್ ಸ್ಟ್ರಕ್ಚರ್ ಬರುತ್ತೆ. ಅಮೈಲೋಪೆಕ್ಟಿನ್ ಅಲ್ಲಿ 1,4 ಲಿಂಕೇಜ್ ಆದ್ಮೇಲೆ ಮತ್ತೆ ತಿರ್ಗಾ 1,6 ಲಿಂಕೇಜ್ ಆಗುತ್ತೆ. 1 ಮತ್ತೆ 6th ಕಾರ್ಬನ್ ಲಿಂಕೇಜ್ ಆಗುತ್ತೆ. ಸೊ ದಟ್ಸ್ ವೈ ದೇರ್ ಇಸ್ 2 ಟೈಪ್ ಆಫ್ ಲಿಂಕೇಜಸ್, 1,6 as well as 1,4 linkages in amylopectin. It contains about 80 to 85% of starch content in it, and it is made up of 2,000 to 3,000 glucose molecules in it. This is about the structure of what amylopectin. ಕಂಪ್ಲೀಟ್ ಈಗ ಸ್ಟ್ರಕ್ಚರ್ ಆಫ್ ಸ್ಟಾರ್ಚ್ ಅಂತ ಬಂದಾಗ ಸ್ಟಾರ್ಚ್ ಎಕ್ಸ್ಪ್ಲನೇಷನ್ ಕೇಳಿದಾಗ ನಿಮ್ಗೆ ಏನ್ ಬರೀಬೇಕು, ಬರೀ ನಿಮ್ಗೆ 2 marks ಕೇಳಿದ್ರೆ ಸ್ಟಾರ್ಚ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಡಿ. ಸ್ಟಾರ್ಚ್ ಅಂದ್ರೆ ಏನು, ಸ್ಟಾರ್ಚ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಅದ್ರದ್ದು ಸೆಲ್ಸ್ ಅಲ್ಲಿ ಎನರ್ಜಿ ಯಾವ ರೀತಿ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಸೆಲ್ಸ್ ಅಲ್ಲಿ ಇರುವಂತ ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಜೊತೆಗೆ ಅದು ಸ್ಟೋರ್ ಆಗಿರುತ್ತೆ ಪ್ಲಾಂಟ್ಸ್ ಅಲ್ಲಿ ಅನ್ನೋದನ್ನ ಹೇಳಿ. ಆ ಸ್ಟಾರ್ಚ್ ಅಲ್ಲಿ 2 ಟೈಪ್ ಆಫ್ ಪಾಲಿಸ್ಯಾಕ್ರೈಡ್ಸ್, ಅದು ಕೂಡ ಆಲ್ಫಾ ಗ್ಲೂಕೋಸ್ ಫಾರ್ಮ್ ಅಲ್ಲೇ ಇರುತ್ತೆ, ಡಿ ಗ್ಲೂಕೋಸ್ ಫಾರ್ಮ್ ಅಲ್ಲಿ. ಅದು ಅಮೈಲೋಸ್ ಮತ್ತೆ ಅಮೈಲೋಪೆಕ್ಟಿನ್ ಅಂತ ಹೇಳ್ತೀವಿ. ಇದು insoluble in water, so it restricts the entry of water inside the cells by osmosis, and it is the storage place in the plants ಅಂತ ಹೇಳ್ತೀವಿ. ಅಮೈಲೋಸ್ ಬಂದಾಗ ಆಲ್ಫಾ ಡಿ ಗ್ಲೂಕೋಸ್ ಫಾರ್ಮ್ ಅಲ್ಲೇ ಇರುತ್ತೆ. ಅಲ್ಲಿ ಲಿಂಕೇಜ್ ಆಗುವಂತದ್ದು ಆಲ್ಫಾ ಡಿ ಗ್ಲೂಕೋಸ್ ಅಲ್ಲಿ 1,4 ಲಿಂಕೇಜ್ ಆಗಿರುತ್ತೆ, ಗ್ಲೈಕೋಸಿಡಿಕ್ ಬಾಂಡ್. ಇದರಲ್ಲಿ 15 to 20% ಸ್ಟಾರ್ಚ್ ಇರುತ್ತೆ. ಸ್ಟ್ರಕ್ಚರ್ ಲೀನಿಯರ್ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಬಂದಾಗ ಆಲ್ಫಾ ಡಿ ಗ್ಲೂಕೋಸ್ ನ ಬರ್ಕೊಳ್ತೀರಾ, 2 ಆಲ್ಫಾ ಡಿ ಗ್ಲೂಕೋಸ್ ನ ಯು ವಿಲ್ ರೈಟ್ ದ 2 ಆಲ್ಫಾ ಡಿ ಗ್ಲೂಕೋಸ್, 2 ಆಲ್ಫಾ ಡಿ ಗ್ಲೂಕೋಸ್ ನ ಬರ್ಕೊಳ್ತೀರಾ. ಈ ಎರಡರಲ್ಲೂ ಕೂಡ ಫಸ್ಟ್ ಕಾರ್ಬನ್ ಮತ್ತೆ 4th ಕಾರ್ಬನ್ ಲಿಂಕೇಜ್ ಆಗುತ್ತೆ. ರಿಮೂವಲ್ ಆಫ್ ವಾಟರ್ ಆದಾಗ ಯು ವಿಲ್ ಗೆಟ್ ದಿಸ್
glycosidic bond in alpha 1 and 4 position. You will get this structure. Amylopectin ಬಂದಾಗ amylopectin ಅಲ್ಲಿ ಎರಡು ಟೈಪ್ ಆಫ್ ಗ್ಲೈಕೋಸಿಡಿಕ್ ಬಾಂಡ್ ಲಿಂಕೇಜ್ ಆಗುತ್ತೆ, ಕಾರ್ಬನ್ 1 and 4, ಕಾರ್ಬನ್ 1 and 6 ಲಿಂಕೇಜ್. ಇಲ್ಲಿ 80 to 85% ಆಫ್ ಸ್ಟಾರ್ಚ್ ಇರುತ್ತೆ. ಇದರ ಸ್ಟ್ರಕ್ಚರ್ ಬ್ರಾಂಚ್ಡ್ ಆಗಿರುತ್ತೆ. ಸೊ ಇಟ್ ಕಂಟೈನ್ಸ್ ಅಬೌಟ್ 2000 to 3000 ಗ್ಲೂಕೋಸ್ ಮಾಲಿಕ್ಯೂಲ್. ಸೊ ಫಸ್ಟ್ ನೀವು ಅಮೈಲೋಸ್ ಏನ್ ಬರೀತೀರಾ ಅದನ್ನ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ಇನ್ನೊಂದು ಆಲ್ಫಾ ಡಿ ಗ್ಲೂಕೋಸ್ ನ ಈ ಅಮೈಲೋಸ್ಗೆ ಸ್ಟ್ರಕ್ಚರ್ಗೆ ಎನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಗೆ ಅಟ್ಯಾಚ್ ಮಾಡಿ, ದೆನ್ ರಿಮೂವಲ್ ಆಫ್ ವಾಟರ್ ಆಗುತ್ತೆ. ಅದು ಯಾವ ಪೊಸಿಷನ್ ಅಲ್ಲಿ, ಕಾರ್ಬನ್ 1 and ಕಾರ್ಬನ್ 6 ಪೊಸಿಷನ್ ಅಲ್ಲಿ ಆಗುತ್ತೆ, ಟು ಗೆಟ್ ದಿಸ್ ಬ್ರಾಂಚ್ ಸ್ಟ್ರಕ್ಚರ್ ಆಫ್ ದಿಸ್ amylopectin ಸ್ಟ್ರಕ್ಚರ್ ನಿಮಗೆ ಸಿಗುತ್ತೆ. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿಸ್ ಸ್ಟಾರ್ಚ್ ಆಯ್ತು. ನೆಕ್ಸ್ಟ್ ಹೋಗೋಣ, ದಟ್ ಇಸ್ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್ ಸ್ಟ್ರಕ್ಚರ್ ಹೋಗೋಣ. ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್. Cellulose is a major component of cell wall in plants. Alva, it is a major component of cell wall. Major component in plants in cell wall. It is a major component of cellulose and takshana adu plants alle irutte. Okay na, it is only in the plants only we'll see this cellulose. Jotege it is made of long unbranched chains of beta glucose in a straight line. So either the main component beta glucose main component. It is made up of long unbranched, branch ಆಗಿರಬಾರ್ದು, unbranched chain ಇರಬೇಕಿದು, of beta D glucose ಅಲ್ಲಿ ಇದು ಮಾಡಿರ್ತಾರೆ ಇದನ್ನ. in a straight line ಅಲ್ಲಿ straight line form ಅಲ್ಲಿ ಇದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಬೀಟಾ ಗ್ಲೂಕೋಸ್ ಸ್ಟ್ರೇಟ್ ಲೈನ್ ಫಾರ್ಮ್ ಅಲ್ಲಿ ಸಿಗುವಂತದ್ದೇ ಸೆಲ್ಯುಲೋಸ್. These long chains are held together in H bonds to form strong microfibrils. So ಈ ಬಾಂಡ್, ಈ ಬ್ರಾಂಚ್ ಚೈನ್ ಬರುತ್ತಲ್ಲ, ಸ್ಟ್ರೇಟ್ ಚೈನು, ಅದು ಯಾವ್ದ್ರ ನಡುವೆ ಬಾಂಡ್ ಆಗಿರುತ್ತೆ ಅಂದ್ರೆ H bonds. There is a H bonds between them. Okay, there is a H bond. This H bond stabilizes the structure and they give the strength to this structure. This H bond stabilizes the structure. It gives the strength to the structure. It gives the strength, stabilizes the structure and gives the strength to it. Okay, it gives the strength to the structure. Next, coming for the structure of this cellulose structure barana, I held it is made up of what? It is made up of beta D glucose anta held. Beta D glucose alli idana madirtare. It is a polymer which is connected by large number of glucose molecules. That too beta D glucose molecules. Beta D glucose molecule structure na barkolli first. Beta D glucose form alli naniga ಅಲ್ಲೂ ಕೂಡ 1,4 ಗ್ಲೈಕೋಸಿಡಿಕ್ ಲಿಂಕೇಜ್ ಆಗ್ಬೇಕು. ನೀನ್ ಲೀನಿಯರ್ ಸ್ಟ್ರಕ್ಚರ್ ಹೋಗುತ್ತೆ ಅಲ್ವಾ, ಅಮೈಲೋಸ್ ಇರ್ಬೋದು, ಅಮೈಲೋಪೆಕ್ಟಿನ್ ಇರ್ಬೋದು, ಎಲ್ಲವೂ ಕೂಡ ಇಟ್ ಇಸ್ ಮೇಡ್ ಅಪ್ ಆಫ್ 1,4 ಲಿಂಕೇಜ್ ಅಂಡ್ 1,6 ಲಿಂಕೇಜ್. ಇದು ಬೀಟಾ ಡಿ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ದಟ್ ಇಸ್ 1,4 ಗ್ಲೈಕೋಸಿಡಿಕ್ ಲಿಂಕೇಜ್ ತಗೊಂಡಾಗ ಗ್ಲೂಕೋಸ್ ಬೀಟಾ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ನಾನು ಆಲ್ಫಾ ಫಾರ್ಮ್ ಅಲ್ಲಿ ಇಲ್ಲಿ ಹೆಚ್ ಬರ್ತಿತ್ತು, ಇಲ್ಲಿ ಓ ಎಚ್ ಬರ್ತಿತ್ತು. ಬಟ್ ಬೀಟಾ ಫಾರ್ಮ್ಗೆ ಓ ಎಚ್ ಇಲ್ಲಿ ಹೋಗುತ್ತೆ, ಹೆಚ್ ಇಲ್ಲಿ ಬರುತ್ತೆ. ಮಿಕ್ಕಿದಷ್ಟು ಅದೇ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ಮಿಕ್ಕಿದಷ್ಟು ಆಟಮ್ಸ್ ಅಲ್ಲಿ ಯಾವ್ದು ಚೇಂಜಸ್ ಇಲ್ಲ. ಆಸ್ ಇಟ್ ಇಸ್ ಐಲ್ ರೈಟ್ ದಿಸ್ ಹೆಚ್ ಓ ಎಚ್ CH2 OH H. ಸೊ ಅಗೇನ್ ಈಗ ಇಲ್ಲಿ ಓ ಎಚ್ ಇದೆ. ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ಆಲ್ಫಾ ಡಿ ಗ್ಲೂಕೋಸ್ ನ ಬರ್ಕೊಳ್ತೀನಿ, ಸಾರಿ ಬೀಟಾ ಡಿ ಗ್ಲೂಕೋಸ್ ನ ಬರ್ಕೊಳ್ತೀನಿ. ಐ ಆಮ್ ಗೋಯಿಂಗ್ ಟು ರೈಟ್ ದ ಬೀಟಾ ಡಿ ಗ್ಲೂಕೋಸ್ OH H H OH OH H H OH CH2 OH H. ಸೊ ಅದೇ ರೀತಿ ಇನ್ನೊಂದು ಬರ್ಕೊಳ್ತೀನಿ. ಸೊ ಲೀನಿಯರ್ ಫಾರ್ಮ್ ಅಲ್ಲಿ ಇದೆ, ಸ್ಟ್ರೇಟ್ ಲೈನ್ ಅಲ್ಲಿ ಇದೆ. ಸ್ಟ್ರೇಟ್ ಲೈನ್ ಫಾರ್ಮ್ ಅಲ್ಲಿ ನಿಮ್ಗೆ ಬೀಟಾ ಡಿ ಗ್ಲೂಕೋಸ್ ಸ್ಟ್ರಕ್ಚರ್ ನ ರೆಪ್ರೆಸೆಂಟೇಷನ್ ತಗೋತೀರಾ. OH H
H OH OH H H OH CH2OH H. ಈಗ ನಾ ಹೇಳಿದೆ ನಿಮ್ಗೆ 1,4 ಲಿಂಕೇಜ್ ಇದೆ ಅಂತ ಹೇಳಿದೆ. ಕಾರ್ಬನ್ 1 ಅಂಡ್ ಕಾರ್ಬನ್ 4 ಲಿಂಕೇಜ್ ಇದೆ. ಸೊ 1,4 ಲಿಂಕೇಜ್ ಅಂದ್ರೆ ಇದು ಕಾರ್ಬನ್ 1 ಇದು ಕಾರ್ಬನ್ 4 ಅಲ್ವಾ? ಈ ಎರಡರ ನಡುವೆ ಲಿಂಕೇಜ್ ಆಗುತ್ತೆ. ಸೊ ಇಲ್ಲಿ ನಾನು ಇಲ್ಲಿ OH ನ ತೆಗೆದ್ರೆ ಇಲ್ಲಿ H ನ ತೆಗೆದ್ರೆ ದೇರ್ ಇಸ್ ಅ ಲಿಂಕೇಜ್ ಬಿಟ್ವೀನ್ ಪ್ಯೂರ್ ಅಂಡ್ ಪ್ಯೂರ್ ಲಿಂಕೇಜ್ ಆಗುತ್ತೆ. ಸೊ ಈ ರೀತಿ ಬಾಂಡ್ ಆಗುತ್ತೆ. ಸೊ ಆಕ್ಸಿಜನ್ ಮಾತ್ರ ಉಳಿಯುತ್ತೆ ಇಲ್ಲಿ. ಇನ್ H2O ರಿಮೂವ್ ಆಗುತ್ತೆ. ಇಲ್ಲೂ ಅಷ್ಟೇ OH ಇದೆ, ಇಲ್ಲಿ H ಇದೆ, ರಿಮೂವ್ ಆಗುತ್ತೆ. ದೇರ್ ಇಸ್ ಅ ಆಕ್ಸಿಜನ್ ಮಾತ್ರ ಉಳಿಯುತ್ತೆ. ಸೊ ಈ ಸ್ಟ್ರಕ್ಚರ್ ಯಾವ ತರ ಹೋಗ್ತಿದೆ? ಸ್ಟ್ರೇಟ್ ಲೈನ್ ಲೀನಿಯರ್ ಫಾರ್ಮ್ ಅಲ್ಲಿ ಸ್ಟ್ರಕ್ಚರ್ ಹೋಗುತ್ತೆ. ದಟ್ ಇಸ್ ಬೀಟಾ ಡಿ ಗ್ಲೂಕೋಸ್ ನ ನಾವು ಲೀನಿಯರ್ ಫಾರ್ಮ್ ಅಲ್ಲಿ ಸ್ಟ್ರಕ್ಚರ್ ನ ರೆಪ್ರೆಸೆಂಟ್ ಮಾಡ್ತೀನಿ. ದೇರ್ ಇಸ್ ಅ ಬೀಟಾ 1,4 ಗ್ಲೈಕೋಸಿಡಿಕ್ ಲಿಂಕೇಜ್. ಗ್ಲೈಕೋಸಿಡಿಕ್ ಲಿಂಕೇಜ್ 1,4 ಪೊಸಿಷನ್ ಅಲ್ಲಿ ಆಗುತ್ತೆ. ಗ್ಲೈಕೋಸಿಡಿಕ್ ಲಿಂಕೇಜ್ ಇಸ್ ದೇರ್. This we call it as cellulose. This is the partial structure of cellulose. Partial structure ಕೇಳಿದ್ರೆ cellulose ನ ಈ ರೀತಿ ಸ್ಟ್ರೇಟ್ ಚೈನ್ ಅಲ್ಲಿ ನೀವು ತೋರಿಸಬೇಕು. ದಟ್ ಇಸ್ ರಿಮೂವಲ್ ಆಫ್ ವಾಟರ್ ಆದಾಗ ಸ್ಟ್ರೇಟ್ ಚೈನ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ಸಿಗುತ್ತೆ. ದಿಸ್ ಇಸ್ ಬೀಟಾ ಡಿ ಗ್ಲೂಕೋಸ್ ಸ್ಟ್ರಕ್ಚರ್. ಇಟ್ ಇಸ್ ದ ಅಮೈಲೋಸ್. ಇದರಲ್ಲಿ ಅಮೈಲೋಸ್ 1,4 ಲಿಂಕೇಜ್, ಅಮೈಲೋಪೆಕ್ಟಿನ್ 1,4 ಮತ್ತೆ 1,6 ಲಿಂಕೇಜ್. ಸೇಮ್ ಥಿಂಗ್ ಇನ್ ದಿಸ್ ಸೆಲ್ಯುಲೋಸ್ ಆಲ್ಸೋ. ಸೆಲ್ಯುಲೋಸ್ ಯಾವಾಗ್ಲೂ ಕೂಡ ಆನಿಮಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸೆಲ್ಯುಲೋಸ್ ಪ್ರೆಸೆಂಟ್ ಇಲ್ಲ. ನಿಮಗೆ ಗೊತ್ತಿದೆ ಅದು. ಸೆಲ್ಯುಲೋಸ್ ಇಸ್ ಪ್ರೆಸೆಂಟ್ it is present only in the body of what? Animal body ಅಲ್ಲಿ ಮಾತ್ರ ಇದೆ. In the body of animal present, but absent in human body. This cellulose is absent in human body, so we can't digest. ಅದರಿಂದ can't digest ಮಾಡ್ಕೊಳಕ್ ಆಗಲ್ಲ. We cannot digest cellulose. Human beings cannot digest cellulose because cellulose is absent in human body, but it is present in animal body. It can digest. Animal body ಅಲ್ಲಿ cellulose ಇರೋದ್ರಿಂದ ಅದು ಈಸಿಯಾಗಿ cellulose ನ digest ಮಾಡ್ಕೊಳ್ಳುವಂತ ಕೆಪಾಸಿಟಿ ಅದಕ್ಕೆ ಇದೆ. cellulose animal body ಅಲ್ಲಿ ಅದ್ರ ಕಂಟೆಂಟ್ ಇರೋದ್ರಿಂದ they can digest easily. Animals can digest this cellulose easily. Next, coming for the partial structure of glycogen. ಗ್ಲೈಕೋಜನ್ ಬರೋಣ. ಇದು it is present in human beings. Human beings ಅಲ್ಲಿ ಇದೆ ಇದು. It is present in human beings. It is present in human beings. ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ? ಮಸಲ್ಸ್ ಅಲ್ಲಿ, ಲಿವರ್ ಅಲ್ಲಿ, ಬ್ರೈನ್ ಅಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಇಟ್ ಇಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಗ್ಲೈಕೋಜನ್ ಇಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಇನ್ ಮಸಲ್ಸ್, ಲಿವರ್, ಬ್ರೈನ್. ಓಕೆ, ಜೊತೆಗೆ ಇದು ಯಾವ್ದ್ರ ಕಾಂಬಿನೇಷನ್ ಅಂದ್ರೆ ಆಲ್ಫಾ ಡಿ ಗ್ಲೂಕೋಸ್ ಕಾಂಬಿನೇಷನ್. ಇಟ್ ಇಸ್ ಫಾರ್ಮ್ ಬೈ ದ ಕಾಂಬಿನೇಷನ್ ಆಫ್ ಆಲ್ಫಾ ಡಿ ಗ್ಲೂಕೋಸ್. ಮತ್ತೆ ಇದ್ರ ಸ್ಟ್ರಕ್ಚರ್ ಅಮೈಲೋಪೆಕ್ಟಿನ್ ಸ್ಟ್ರಕ್ಚರ್ ಗೆ ಸಿಮಿಲಾರಿಟಿ ಹೊಂದಿರುತ್ತೆ. ಅಮೈಲೋಪೆಕ್ಟಿನ್ ನಾವು ಬ್ರಾಂಚ್ ಫಾರ್ಮ್ ಅಲ್ಲಿ ನೋಡ್ತೀವಲ್ವಾ, ಸೊ ಅದೇ ರೀತಿ ಗ್ಲೈಕೋಜನ್ ಸ್ಟ್ರಕ್ಚರ್ ಕೂಡ ಬ್ರಾಂಚ್ ಫಾರ್ಮ್ ಅಲ್ಲಿ ಇರುತ್ತೆ. ಸೇಮ್ ಸಿಮಿಲಾರಿಟಿ ಆಫ್ ಸ್ಟ್ರಕ್ಚರ್ ಆಫ್ ಅಮೈಲೋಪೆಕ್ಟಿನ್ ಇದಿರುತ್ತೆ ಆಲ್ಮೋಸ್ಟ್ ಗ್ಲೈಕೋಜನ್ ಸ್ಟ್ರಕ್ಚರ್ ಕೂಡ. ಇಟ್ ಇಸ್ formed by alpha D glucose. Alpha D glucose combination ಅಲ್ಲಿ ನಮಗೆ ಸಿಗುತ್ತೆ. It is formed by the combination of alpha D glucose. Structure is similar to it is similar to what? It is similar to amylopectin. Amylopectin structure ಬರುತ್ತಲ್ಲ ಬ್ರಾಂಚ್ ಸ್ಟ್ರಕ್ಚರ್, ಅದೇ ರೀತಿ ಗ್ಲೈಕೋಜನ್ ಸ್ಟ್ರಕ್ಚರ್ ಕೂಡ ಇರುತ್ತೆ. ಗ್ಲೈಕೋಜನ್ ನಾವು ಆನಿಮಲ್ ಸ್ಟಾರ್ಚ್ ಅಂತಾನು ಕೂಡ ಕರಿತೀವಿ. We call this glycogen as the animal starch. It is having a branch structure, and glucose unit is present. A glucose unit ಇದೆಯಲ್ಲ ಅದು 10 ರಿಂದ 14 ಯೂನಿಟ್ಸ್ ಅಷ್ಟೇ ಇರೋದು. ಗ್ಲೂಕೋಸ್ ಯೂನಿಟ್ is about 10 to 14 units. 10 to 14 ಯೂನಿಟ್ಸ್ ಅಷ್ಟೇ ಗ್ಲೂಕೋಸ್ ಯೂನಿಟ್ಸ್ ಇದರಲ್ಲಿ ಕಂಟೆಂಟ್ ಇರುತ್ತೆ. ಆಯ್ತಾ? ಇದ್ರದ್ದು ಸ್ಟ್ರಕ್ಚರ್ ಬಂದಾಗ ಸೇಮ್ ಥಿಂಗ್ 1,4 ಲಿಂಕೇಜ್ 1,6 ಲಿಂಕೇಜ್ ತೋರಿಸ್ಬೇಕು ನೀವು.
1,4 ಮತ್ತೆ 1,6 ಲಿಂಕೇಜ್ ತೋರಿಸ್ಬೇಕು. ಅದೇ ಸ್ಟ್ರಕ್ಚರ್ ಆಫ್ ಗ್ಲೈಕೋಜನ್ ಸ್ಟ್ರಕ್ಚರ್ಗೆ ನೀವು ಫಸ್ಟ್ ನೀವು 1,4 ಲಿಂಕೇಜ್ ಬರ್ಕೊಳ್ಳಿ. ಮೇಲ್ಗಡೆನೂ 1,4 ಲಿಂಕೇಜ್ ಬರ್ಕೊಳ್ಳಿ, ಕೆಳಗಡೆನೂ 1,4 ಲಿಂಕೇಜ್ ಬರ್ಕೊಳ್ಳಿ. 1,4 ಲಿಂಕೇಜ್, ಇಲ್ಲೊಂದು 1,4 ಲಿಂಕೇಜ್ ಬರ್ಕೊಳ್ತೀನಿ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ CH2 ಇರುತ್ತೆ. ಈ CH2 ಪೊಸಿಷನ್ಗೆ ಈ ಲಿಂಕೇಜ್ ಇದಕ್ಕೆ ಸ್ಟ್ರೇಟ್ ಆಗಿ ಬರಂಗ್ ಬರ್ಕೊಳ್ಳಿ. ಓಕೆ, ಇದಕ್ಕೆ ಸ್ಟ್ರೇಟ್ ಆಗಿ ಬರಂಗೆ ಇಲ್ಲಿ ಲಿಂಕೇಜ್ ಇರುತ್ತೆ ಈ ರೀತಿ. ಇದನ್ನೊಂದ್ ಸ್ವಲ್ಪ ನೀವು ಈ ಕಡೆ ಮೂವ್ ಮಾಡ್ಕೊಳ್ಳಿ, ಇದನ್ನ ಸ್ಟ್ರಕ್ಚರ್ನ. ಸೊ ಇಲ್ಲಿ 1,6 ಲಿಂಕೇಜ್ ಇದೆ, ಇಲ್ಲಿ 1,4 ಲಿಂಕೇಜ್ ಇದೆ. 1,6 ಮತ್ತೆ 1,4 ಲಿಂಕೇಜ್ ಗ್ಲೈಕೋಸಿಡಿಕ್ ಲಿಂಕೇಜ್ ಬರುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಗ್ಲೈಕೋಜನ್ ಸ್ಟ್ರಕ್ಚರ್. ಈ ರೀತಿ ನಾವು ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸ್ತೀವಿ. ಸೊ ನೀವು ಬರಿಬೇಕಾದ್ರೆ ಏನ್ ಮಾಡಿ, 1,4 ಲಿಂಕೇಜ್ ಆಗುತ್ತಲ್ಲ, ಈ 4th ಪೊಸಿಷನ್ಗೆ ಒಂದು 6th ಪೊಸಿಷನ್ಗೆ ಇರುವಂತದ್ದು ಇದನ್ನ ಇಲ್ಲಿಗೆ ನಾವು ಶಿಫ್ಟ್ ಮಾಡ್ಕೊಂಡು ಫಸ್ಟ್ ಬರ್ಕೊಳ್ಳಿ. ಅದಾದ್ಮೇಲೆ ಲಿಂಕೇಜ್ ನ ತೋರಿಸ್ಕೊಳ್ಳಿ. ಆರ್ಡರ್ ಆಗಿ ಈ ರೀತಿ ಬ್ರಾಂಚ್ ಚೈನ್ ನ ನೀವು ತೋರಿಸ್ಬೇಕು. ಓಕೆ, ಗ್ಲೈಕೋಜನ್ ನಾವು ಆನಿಮಲ್ ಸ್ಟಾರ್ಚ್ ಅಂತಾನು ಕೂಡ ಕರಿತೀವಿ. ವಿ ಕಾಲ್ ಗ್ಲೈಕೋಜನ್ as animal starch. We call it as animal starch also. And the structure is branched. Structure ಯಾವ ರೀತಿ ಇದೆ? It is branched. Structure is branched and it contains about 10 to 14 units of glucose unit in it. So glycogen, main energy source material in animals. Animal cells ಈ ಎನರ್ಜಿನ ಯಾವ ಫಾರ್ಮ್ ಅಲ್ಲಿ ತಗೊಂಡಿರುತ್ತೆ? ಗ್ಲೂಕೋಸ್ ಫಾರ್ಮ್ ಅಲ್ಲಿ. ಬಟ್ ಅನಿಮಲ್ ಸ್ಟೋರ್ ಎಕ್ಸೆಸ್ ಗ್ಲೂಕೋಸ್ ಆಸ್ ಗ್ಲೈಕೋಜನ್. ಪ್ಲಾಂಟ್ಸ್ ಗ್ಲೂಕೋಸ್ ನ ಸ್ಟಾರ್ಚ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಳ್ತವೆ. ಅನಿಮಲ್ಸ್ ಗ್ಲೂಕೋಸ್ ನ ಗ್ಲೈಕೋಜನ್ ಫಾರ್ಮ್ ಅಲ್ಲಿ ಇಟ್ಕೊಂಡಿರುತ್ತೆ. ಓಕೆ, ಅನಿಮಲ್ಸ್ ವಿಲ್ ಸ್ಟೋರ್ ದಿಸ್ ಗ್ಲೂಕೋಸ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಗ್ಲೈಕೋಜನ್ ಇಸ್ ದ ಪಾಲಿಸ್ಯಾಕ್ರೈಡ್ ಆಫ್ ಆಲ್ಫಾ ಗ್ಲೂಕೋಸ್. ಇಲ್ಲಿ ಆಲ್ಫಾ ಗ್ಲೂಕೋಸ್ ನೆನ್ಪಿಟ್ಕೊಳ್ಳಿ. ಗ್ಲೈಕೋಜನ್ಗೆ ಆಲ್ಫಾ ಗ್ಲೂಕೋಸ್, ಸೆಲ್ಯುಲೋಸ್ ಬೀಟಾ. Then it is similar to structure of amylopectin but has many more side branches. Side branches ಜಾಸ್ತಿ ಇದೆ ಇದಕ್ಕೆ compared to amylopectin ಅಲ್ವಾ? ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ side branches. It is similar in structure of amylopectin but has many more side branches ಕೂಡ ಇರುತ್ತೆ ಇದಕ್ಕೆ. So it can release and store the glucose very very quickly. ರಿಲೀಸ್ ಮಾಡುತ್ತೆ ಮತ್ತೆ ಸ್ಟೋರ್ನು ಕೂಡ ಈಸಿಯಾಗಿ ಮಾಡ್ಬೋದು ಗ್ಲೂಕೋಸ್ ನ. ಈ ಅನಿಮಲ್ಸ್ ಅಲ್ಲಿ ಎನರ್ಜಿನ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಎನರ್ಜಿ ಟು ರಿಲೀಸ್ ಇನ್ ಅನಿಮಲ್ಸ್. ಇಟ್ ಇಸ್ ವೆರಿ ಕಾಂಪ್ಯಾಕ್ಟ್ ಮಾಲಿಕ್ಯೂಲ್, ಸೊ ಇಟ್ ಇಸ್ ಗುಡ್ ಫಾರ್ ಸ್ಟೋರೇಜ್. ಸೊ ಕಾಂಪ್ಯಾಕ್ಟ್ ಟೈಪ್ ಅಲ್ಲಿ ಸ್ಟ್ರಕ್ಚರ್ ಇರೋದ್ರಿಂದ ನೀವು ಈಸಿಯಾಗಿ ಎನರ್ಜಿನ ರಿಲೀಸು ಮಾಡ್ಬೋದು, ಸ್ಟೋರು ಮಾಡ್ಬೋದು. ಯು ಕ್ಯಾನ್ ಸ್ಟೋರ್ ದಿಸ್ ಈಸಿಲಿ ಅಂಡ್ ಆಲ್ಸೋ ರಿಲೀಸ್ ದ ಎನರ್ಜಿ ಈಸಿಲಿ. This glycogen, okay, so it is good for storage anta helpful. This is about the structure of glycogen structure ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ಈಗ ನೀವು ಇವಾಗ ಪಾಲಿಸ್ಯಾಕ್ರೈಡ್ಸ್ ಕಲ್ತ್ಕೊಂಡ್ರೆ, ಪಾಲಿಸ್ಯಾಕ್ರೈಡ್ಸ್ ಅಲ್ಲಿ ಸ್ಟ್ರಕ್ಚರ್ ಆಫ್ ದಟ್ ಇಸ್ ಸೆಲ್ಯುಲೋಸ್, ಸ್ಟಾರ್ಚ್ ಮತ್ತೆ ಗ್ಲೈಕೋಜನ್ ಮೂರದ್ದು ಕೂಡ ಕಲ್ತಿದ್ದೀರಾ. ಸೊ ಇದಿಷ್ಟು ಕಲ್ತಾದ್ಮೇಲೆ ಇದ್ರ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರ್ಬೇಕು. ಪಾರ್ಷಿಯಲ್ ಸ್ಟ್ರಕ್ಚರ್ ಕೇಳಿದ್ರೆ ಪಾರ್ಷಿಯಲ್ ಸ್ಟ್ರಕ್ಚರ್ ಗಳನ್ನ ರೆಪ್ರೆಸೆಂಟೇಷನ್ಸ್ ತೋರಿಸ್ಬೇಕು. ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ಗ್ಲೈಕೋಜನ್, ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್ ಕೇಳಿದ್ರೆ ಸ್ಟ್ರಕ್ಚರ್ ಬರಿಬೇಕು. ಇನ್ ಕೇಸ್ ಬರೀ ಅವ್ರ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಬರೀ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾತ್ರ ಕೊಡಿ. ಗ್ಲೈಕೋಜನ್ ಅಂದ್ರೆ ಏನು, ಸ್ಟಾರ್ಚ್ ಅಂದ್ರೆ ಏನು, ಸೆಲ್ಯುಲೋಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲನೇಷನ್ ಒಂದು ಕೇಳಿದ್ರೆ ಬರೀ ಅಷ್ಟು ಮಾತ್ರ ಬರೀರಿ. ಪಾರ್ಷಿಯಲ್ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಪಾರ್ಷಿಯಲ್ ಸ್ಟ್ರಕ್ಚರ್ಸ್ ಗಳನ್ನ ನೀವು ರೆಪ್ರೆಸೆಂಟೇಷನ್ಸ್ ನ ತೋರಿಸ್ಬೇಕು. ಓಕೆನಾ? ಪಾರ್ಷಿಯಲ್ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಪಾರ್ಷಿಯಲ್ ಸ್ಟ್ರಕ್ಚರ್ನೇ ಬರೆದು ತೋರಿಸ್ಬೇಕು. ಅದು ಯಾವ ರೀತಿ ಬಾಂಡೇಜ್ ಆಗಿದೆ, 1,4 ಲಿಂಕೇಜ್ ಇದೆಯಾ, 1,6 ಲಿಂಕೇಜ್ ಇದೆಯಾ, 1,4 1,6 ಲಿಂಕೇಜ್ ಇದೆಯಾ, ಅದಷ್ಟು ಕೂಡ ನೀವು ಎಕ್ಸ್ಪ್ಲನೇಷನ್ ಅಲ್ಲಿ ಬರೆದು ತೋರಿಸ್ಬೇಕು. ಇದಿಷ್ಟು ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನಾನು ಇಲ್ಲಿ ಬಾಕ್ಸ್ ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದೀನಲ್ಲ, ಆ ತರ ಬರಿಬೇಡಿ. ಇಲ್ಲೆಲ್ಲ ಫಿಲ್ ಮಾಡಿ OH ಅಂತ ಎಲ್ಲ ಫುಲ್ ಫಿಲ್ ಮಾಡ್ಬೇಕು ನೀವು ಅದನ್ನ. ಓಕೆನಾ? ಇದೇ ರೀತಿ ನೀವು ಬಾಂಡ್ ಮಾಡಿ ಬಿಟ್ಬಿಡ್ಬೇಡಿ.
ನೀವು ಕಂಪ್ಲೀಟ್ ಅದನ್ನ ಬರಿಬೇಕು ಅಲ್ಲಿ ಯಾವ್ಯಾವ್ದು ಅಟ್ಯಾಚ್ ಆಗಿದೆ ಅಂತ. ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಫೋರ್ತ್ ಪೊಸಿಷನ್ ಕಾರ್ಬನ್ ಅಲ್ಲಿ ಯಾವ್ಯಾವ್ದು ಅಟ್ಯಾಚ್ ಆಗಿರುತ್ತೆ ಅಂತ ಅದನ್ನು ಕೂಡ ತೋರಿಸ್ಬೇಕು.